ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಲ್ಲಿ ಒಂದು ವಾಸಂತಿಕ ನವರಾತ್ರಿ, ಇನ್ನೊಂದು ಶಾರದೀಯ ನವರಾತ್ರಿ ಅಂತ. ಕಾಲರಾತ್ರಿ, ಶಿವರಾತ್ರಿ, ವೀರರಾತ್ರಿ, ಮೋಹರಾತ್ರಿ, ದಿವ್ಯರಾತ್ರಿ, ದೇವರಾತ್ರಿ. ಇನ್ನು ಈ ನವದುರ್ಗೆಯರು ಯಾರು, ಹಾಗೆ ನಮ್ಮ ಈ ಶರೀರಕ್ಕೂ ನವದುರ್ಗೆಯರಿಗೂ ಏನು ಸಂಬಂಧ? ಇಂಥ ಯೋಗಿಗಳು ಈಗ ಹಿಮಾಲಯದ ಗುಹೆಗಳಲ್ಲಿ ತಪಶ್ಚರ್ಯವನ್ನು ಆಚರಿಸ್ತಾ ಇದ್ದಾರೆ. ಅಂಥವರು ಈಗ ಜೀವಂತವಾಗಿದ್ದಾರೆ. ನಿನ್ನ ಈ ಸೃಷ್ಟಿಯನ್ನು ಈ ಕ್ಷಣವೇ ಧ್ವಂಸ ಮಾಡ್ತೇನೆ ಅಂತ ಹೇಳಿ ನವದುರ್ಗೆಗಳನ್ನು ತನ್ನ ಒಳಗಿನಿಂದ ಸೃಷ್ಟಿಸಿದ್ಲು. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಆಶ್ವಿಜ ಮಾಸದಲ್ಲಿ ಬರುವಂಥ 9 ದಿನದ ನವರಾತ್ರಿ ಉತ್ಸವ, ಹಾಗೆಯೇ 10ನೆಯ ದಿನ ವಿಜಯದಶಮಿ, ಇದರ ಹಿಂದಿರುವಂಥ ವೈಜ್ಞಾನಿಕ ರಹಸ್ಯಗಳು, ಹಾಗೆ ಯೋಗದ ತತ್ವಗಳು, ಹಾಗೆ ನಮ್ಮೊಳಗೆ ಅದು ಕಾರ್ಯಾಚರಿಸುವಂಥ ವೈಖರಿ, ಇದೆಲ್ಲವನ್ನು ನಮ್ಮ ಋಷಿಮುನಿಗಳು, ಯೋಗಿಗಳು, ಸನ್ಯಾಸಿಗಳು, ಹಾಗೆಯೇ ವೈದಿಕ ಪರಂಪರೆಯಲ್ಲಿ ಇದರ ಆರಾಧನೆ, ಪೂಜೆ, ಹಾಗೆ ಇದರ ಹಿಂದಿರುವಂಥ ಕಥೆಗಳು, ಇವೆಲ್ಲವೂ ಯೋಗವಾಗಿ ನಮ್ಮೊಳಗೆ ಹೇಗೆ ಮಾರ್ಪಡ್ತದೆ, ಅದರ ಆಚರಣೆ ನಮ್ಮನ್ನು ಆಧ್ಯಾತ್ಮದ ಸಾಧನೆಯೆಡೆಗೆ, ಆಧ್ಯಾತ್ಮದ ಆ ತತ್ವದೆಡೆಗೆ ಹೇಗೆ ನಮ್ಮನ್ನು ಕೊಂಡೋಗ್ತದೆ, ಇದೆಲ್ಲವನ್ನು ನಾವು ಹಂತ ಹಂತವಾಗಿ ಈ 10 ದಿನದ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳಿಕ್ಕಿದೆ. ವರ್ಷದ 12 ತಿಂಗಳುಗಳಲ್ಲಿ ನವರಾತ್ರಿ ಬಂದರೂ ಆಚರಣೆಗೆ ಮಾತ್ರ ವರ್ಷದಲ್ಲಿ 2. ಅಲ್ಲಿ ಒಂದು ವಾಸಂತಿಕ ನವರಾತ್ರಿ, ಇನ್ನೊಂದು ಶಾರದೀಯ ನವರಾತ್ರಿ ಅಂತ. ಈ ಶಾರದೀಯ ನವರಾತ್ರಿಯನ್ನು ಶರನ್ನವರಾತ್ರಿ ಅಂತ ಕರೆಯುವುದು. ಹೀಗೆ ಶರದ್ ನವರಾತ್ರಿಯ ಪೂಜೆಗೆ ಅಕಾಲ ಪೂಜೆ ಎಂದು, ವಾಸಂತಿಕ ನವರಾತ್ರಿಯ ಪೂಜೆಯನ್ನು ಸಕಾಲ ಪೂಜೆ ಎಂದು ಕರೆಯುತ್ತಾರೆ. ಹೀಗೆ ತಾಂತ್ರಿಕ ಸಾಧಕರು, ಮಾಂತ್ರಿಕರು, ವಾಮಾಚಾರಿಗಳು, ಹಾಗೆ ಯೋಗಿಗಳು, ಸನ್ಯಾಸಿಗಳು, ಇವರೆಲ್ಲರ ದೃಷ್ಟಿಯಲ್ಲಿ ಈ ನವರಾತ್ರಿ ತುಂಬ ಮಹತ್ವದ್ದು, ಸಾಧನೆಗೆ ಮಹತ್ವದ್ದು. ಹೀಗೆ ಬಹಳಷ್ಟು ರಾತ್ರಿಗಳಿವೆ. ಇವುಗಳಲ್ಲಿ ಕಾಲರಾತ್ರಿ, ಶಿವರಾತ್ರಿ, ವೀರರಾತ್ರಿ, ಮೋಹರಾತ್ರಿ, ದಿವ್ಯರಾತ್ರಿ, ದೇವರಾತ್ರಿ. ಹೀಗೆ ಈ ರಾತ್ರಿಯಲ್ಲಿ ಭಗವತಿಯನ್ನು ಜಾಗೃತಗೊಳಿಸಬೇಕು. ಹೀಗೆ ಜಾಗೃತಗೊಳಿಸಿದಂಥ ಶಕ್ತಿಯನ್ನು ಆರಾಧಿಸುವಂಥ ಪದ್ಧತಿ ತಾಂತ್ರಿಕ ಪದ್ಧತಿ. ಹಾಗೆ ವೈದಿಕ ಪದ್ಧತಿಯಲ್ಲಿಯೂ ಶಕ್ತಿ ಆರಾಧನೆ ಇದೆ. ಇನ್ನು ವಾಸಂತಿಕ ಪೂಜೆಯಲ್ಲಿ ಇದರ ಅಗತ್ಯ ಇರುವುದಿಲ್ಲ. ನವರಾತ್ರಿಯಲ್ಲಿ 9 ದಿನಗಳು. ಈ 9 ದಿನಗಳಲ್ಲಿ ಮೊದಲ 3 ದಿನವನ್ನು ನಮ್ಮೊಳಗಿನ ತಮೋಗುಣವನ್ನು ಅಳಿಸ್ಲಿಕ್ಕೋಸ್ಕರ ತಮೋಗುಣಿಯಾದಂಥ ಮಹಾಕಾಳಿಯನ್ನು ಆರಾಧಿಸ್ತಾರೆ. ಹಾಗೆಯೇ ಮುಂದಿನ 3 ದಿನ ನಮ್ಮೊಳಗೆ ರಜೋಗುಣವನ್ನು ಜಾಗೃತಗೊಳಿಸ್ಲಿಕ್ಕೋಸ್ಕರ ಮಹಾಲಕ್ಷ್ಮಿಯನ್ನು ಆರಾಧಿಸ್ತಾರೆ. ಹಾಗೆಯೇ ಕೊನೆಯ 3 ದಿನ ಸತ್ವಗುಣವನ್ನು ನಮ್ಮಲ್ಲಿ ಜಾಗೃತಗೊಳಿಸ್ಲಿಕ್ಕೋಸ್ಕರ ವಿದ್ಯಾದೇವತೆ ಆದಂಥ ಶಾರದೆಯನ್ನು ಆರಾಧಿಸ್ತಾರೆ. 10ನೆಯ ದಿನ ವಿಜಯದಶಮಿ. ಇನ್ನು ಈ ನವದುರ್ಗೆಯರು ಯಾರು, ಹಾಗೆ ನಮ್ಮ ಈ ಶರೀರಕ್ಕೂ ನವದುರ್ಗೆಯರಿಗೂ ಏನು ಸಂಬಂಧ? ಈ ಶರೀರ, ಇದನ್ನು ಗಣಪತಿ, ಗಣ ಅಂದರೆ ಪಂಚಭೂತಗಳ ಗಣ, ಹಾಗೆ ಈ ಶರೀರದಲ್ಲಿ ಹೃದಯ, ಶ್ವಾಸಕೋಶ, ಹೀಗೆ ಬೇರೆ ಬೇರೆ ಅಂಗಾಂಗಗಳ ಗಣ. ಈ ಗಣಕ್ಕೆ ಪತಿಯಾದವ ಯಾರಿದ್ದಾನೆ ಅವನಿಗೆ ಗಣಪತಿ ಅಂತ ಹೆಸರು. ಈ ಗಣಪತಿ ಯಾರು ಕೇಳಿ, ಈ ನಮ್ಮ ದೇಹ. ಸೊ ಈ ದೇಹ ಭಾವದಲ್ಲಿ ಎಚ್ಚರದ ಸ್ಥಿತಿಯಲ್ಲಿ ನಮಗೆ ದೇಹ ಮಾತ್ರ ಕಾಣ್ತದೆ ಹೊರತು ಇಲ್ಲಿರುವಂಥ ಗುರುತ್ವಾಕರ್ಷಣ ವಲಯವಾದಂಥ ಲಿಂಗ ಶರೀರ ಕಾಣಿಸುವುದಿಲ್ಲ. ಹಾಗೆ ಇದರೊಳಗೊಂದು ವಿದ್ಯುತ್ ಕಾಂತೀಯ ತರಂಗ ಅಂತ ಉಂಟು, ಅದು ಕಾಣಿಸುವುದಿಲ್ಲ. ಹಾಗೆ ಇದರ ಸುತ್ತಲೂ ಆ ವಿದ್ಯುತ್ ಕಾಂತೀಯ ತರಂಗದ ವಲಯಗಳಿದೆ, ಇವುಗಳು ಕಾಣಿಸುವುದಿಲ್ಲ. ಇಂತಹ ಸ್ಥಿತಿಯಲ್ಲಿ ಇರುವಂಥ ಯೋಗಿ ಸಾಧನೆಯ ಮುಖಾಂತರ ದೇಹ ಭಾವವನ್ನು ಬಿಟ್ಟು ನಿಂತಾಗ, ಆ ದೇಹ ಭಾವ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಇಲ್ಲಿ ಯಾವುದೋ ಒಂದು ವಸ್ತು ಇದೆ, ಅದು ನನ್ನ ಒಳಗೆ ಪ್ರವೇಶಿಸ್ತಾ ಇದೆ ಅಂತೇಳಿ ಈಗ ತಾನೇ ಹುಟ್ಟಿದಂಥ ಆ ಮಗುವಿಗೆ ಗೋಚರಿಸ್ತದೆ. ಇನ್ನು ಈಗ ತಾನೇ ಹುಟ್ಟಿದ ಮಗು ಅಂತ ಹೇಳಿದರೆ, ಪಾರ್ವತಿ ತನ್ನ ಬೆವರಿನಿಂದ ಗೊಂಬೆಯನ್ನು ತಯಾರಿಸಿದ್ಲು. ಇನ್ನು ಆ ಗೊಂಬೆಗೆ ಜೀವ ಕೊಟ್ಲು.
ಈ ಗಣಪತಿಗೆ ಬಾಲಗಣಪತಿ ಅಂತ ಹೆಸರು. ಇದು ನಮ್ಮ ಮೂಲಾಧಾರದ ಶಕ್ತಿ. ಇನ್ನು ಪಾರ್ವತಿ ಈ ಶರೀರದ ಒಳಗಿರುವಂತಹ ಮೂಲಾಧಾರದಲ್ಲಿ ನಿಂತಲು. ಸ್ವಾಧಿಷ್ಠಾನ ಚಕ್ರ ಅದರ ಮೇಲೆ ಇದೆ, ಅದು ಜಲತತ್ವದ್ದು. ಆದ್ದರಿಂದ ಅವಳಲ್ಲಿ ಸ್ನಾನ ಮಾಡ್ತಾ ಇದ್ದಾಳೆ. ಇನ್ನು ಹೊರಗಿರುವಂಥ ಈ ದೇಹ ಗಣಪತಿ. ಈ ಗಣಪತಿಯನ್ನು ಯಾಕೆ ಇಲ್ಲಿ ನಿಲ್ಲಿಸಿದಾಳೆ ಅಂತ ಹೇಳಿದ್ರೆ, ಒಳಗೆ ನಾನು ಸ್ನಾನ ಮಾಡ್ತಾ ಇದ್ದೇನೆ, ಆದ್ದರಿಂದ ಬಾಗಿಲಲ್ಲಿ ಹೊರಗೆ ನಿಲ್ಲು ಕಾಯ್ತಾ, ಯಾರು ಒಳಗೆ ಬರದ ಹಾಗೆ ತಡೆಯಿ ಅಂತೇಳಿ ಅವನನ್ನು ದ್ವಾರಪಾಲಕನಾಗಿ ನಿಲ್ಲಿಸಿದ್ದು. ಸೊ ಅದರ ಅರ್ಥ, ಎಚ್ಚರದಲ್ಲಿರುವಂಥ ನಾವು ಇದರ ಒಳಗೆ ಏನೋ ಇದೆ, ಅದಕ್ಕೆ ದ್ವಾರಪಾಲಕರು. ಈಗ ಅದು ನಾನು ಎಚ್ಚರದ ಸ್ಥಿತಿಯ ನಾನು ಅರವಿಂದ ಅಂತ ಹೇಳಿ ಆದರೆ ಆಗ ನನಗೆ ಇದು ಯಾವುದು ಕಾಣಿಸುವುದಿಲ್ಲ. ಸ್ವಪ್ನಾವಸ್ಥೆಯ ಸ್ಥಿತಿಯಲ್ಲಿ, ಧ್ಯಾನದ ಸ್ಥಿತಿಯಲ್ಲಿ, ಸಾಧನೆಯ ಸ್ಥಿತಿಯಲ್ಲಿ ಕುಳಿತಾಗ ಆ ಲಿಂಗ ಶರೀರವನ್ನು ಅನುಭವಿಸ್ಲಿಕ್ಕಾಗ್ತದೆ. ಇಂಥ ಲಿಂಗ ಶರೀರ ಇಲ್ಲೀಗ ಶಿವ ಅಂತ. ಆ ಲಿಂಗ ಶರೀರ ನನ್ನ ಶರೀರದೊಳಗೆ ಪ್ರವೇಶಿಸುವುದು ಅನುಭವಕ್ಕೆ ಬರ್ತದೆ. ಆಗ ಅದನ್ನು ಅವ ತಡೆದಾಗ ಏನಾಯಿತು, ತಡೆದಾಗ ಮುಂದೆ ಶಿವಗಣಗಳೆಲ್ಲ ಹೋರಾಡಿ ಸೋತ ನಂತರ ಕೊನೆಗೆ ವಿಷ್ಣು ಮತ್ತು ಶಿವ ಸೇರಿ ಆ ಗಣಪತಿಯ ಶಿರವನ್ನು ಕತ್ತರಿಸ್ತಾರೆ. ಹೀಗೆ ಶಿರವನ್ನು ಕತ್ತರಿಸಿದಾಗ ಒಳಗಿರುವಂಥ ಪಾರ್ವತಿ ಹೊರಗೆ ಬರ್ತಾಳೆ. ಅಂದರೆ ಶಿರವನ್ನು ಕತ್ತರಿಸುವುದು ಅಂತ ಹೇಳಿದರೆ ದೇಹ ಭಾವ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ನಿಲ್ಲುವುದು. ಯಾಕೆ ದೇಹ ಭಾವ ಇಲ್ಲದೆ ಇರುವ ಸ್ಥಿತಿ ಬಂತಂತ ಹೇಳಿದರೆ, ಅಲ್ಲಿ ಶಿವ ಬಂತ ಅಂತ ಹೇಳಿದರೆ ಲಿಂಗದ ಕಾಂತೀಯ ಬೆಳಕು, ಮ್ಯಾಗ್ನೆಟಿಕ್ ವೇವ್ಸ್ ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಕೆಳಗೆ ಹರಿಯುತ್ತದೆ. ಹೀಗೆ ಹರಿಯುತ್ತಾ ಇರುವಂಥ ಆ ಕಾಂತೀಯ ಬೆಳಕು, ಮ್ಯಾಗ್ನೆಟಿಕ್ ವೇವ್ಸ್ ಏನುಂಟು, ಅದು ನಮ್ಮ ದೇಹದಲ್ಲಿ ಕೆಳಗೆ ಹರಿಯುತ್ತದೆ. ಕೆಳಗೆ ಹರಿದು ಅದು ದಕ್ಷಿಣದ ಧ್ರುವಕ್ಕೆ ಹೋಗಿ ವಿದ್ಯುತ್ ಕಾಂತೀಯ ತರಂಗವಾಗಿ ಮತ್ತೆ ಮೇಲ್ಮುಖವಾಗಿ ಬರುವ ಕ್ರಿಯೆಯಲ್ಲಿ ಇಲ್ಲಿ ದೇಹ ಭಾವ ಹೋಯಿತು ಅಂತ. ಈ ದೇಹ ಭಾವ ಹೋಯಿತು ಅಂತ ಹೇಳಿದ್ರೆ, ಈ ಗಣಪತಿಯ ತಲೆಯನ್ನು ಕಡಿದ್ರು. ಇಷ್ಟರ ತನಕ ನಾನು ಮೂಗಿನಲ್ಲಿ ಉಸಿರಾಡ್ತಾ ಇದ್ದೆ, ಈಗ ನಾನು ಮೂಗಿನಲ್ಲಿ ಉಸಿರಾಡುವುದು ಅಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ನನಗೆ ದೇಹ ಭಾವವೇ ಇಲ್ಲ. ಯಾಕೆ ದೇಹ ಭಾವ ಇಲ್ಲ? ಯಾಕಂತ ಹೇಳಿದ್ರೆ ಇಲ್ಲೀಗ ಆ ಶಿವ ತತ್ವ ಈಗ ಜಾಗೃತವಾಗಿದೆ, ಅದು ಈಗ ಕಾಣಿಸ್ತಾ ಇದೆ, ಅದು ಗೋಚರಿಸ್ತಾ ಇದೆ. ಅದರ ಕ್ರಿಯೆಯನ್ನು ಯೋಗಿ ನೋಡ್ತಾ ಇದ್ದಾನೆ. ಇಂಥ ಯೋಗಿಗಳು ಈಗ ಹಿಮಾಲಯದ ಗುಹೆಗಳಲ್ಲಿ ತಪಶ್ಚರ್ಯವನ್ನು ಆಚರಿಸ್ತಾ ಇದ್ದಾರೆ. ಅಂಥವರು ಈಗ ಜೀವಂತವಾಗಿದ್ದಾರೆ. ಯಾಕಂದರೆ ಇದೊಂದು ಸಾಧನೆ, ದೇಹ ಭಾವವನ್ನು ಬಿಟ್ಟು ನಿಲ್ಲುವಂಥ ಒಂದು ಸಾಧನೆ, ಲಿಂಗ ಶರೀರ ಆಗುವಂಥ ಸಾಧನೆ. ಹೀಗೆ ಆ ಬಾಲಗಣಪತಿಯ ಶಿರವನ್ನು ಕತ್ತರಿಸಿದಾಗ ಮೂಲಾಧಾರದಲ್ಲಿದ್ದಂಥ ಶಕ್ತಿ ಅದು ದಕ್ಷಿಣದಿಂದ ಉತ್ತರಕ್ಕೆ ವಿದ್ಯುತ್ ಕಾಂತೀಯ ತರಂಗ ಹರಿಯುವಾಗ ಅದರ ಮುಖಾಂತರದ್ದು ಮೇಲೆ ಬರ್ತದೆ. ಮೇಲೆ ಬಂದಾಗ ಅವಳು ಪಾರ್ವತಿ ಅಂದರೆ ಪರ್ವತರಾಜನ ಮಗಳು, ಅದು ಹಿಮವಂತನ ಮಗಳು. ಅಂದರೆ ಅದು ಪಿನಿಯಲ್ ಗ್ಲ್ಯಾಂಡ್ನಲ್ಲಿರುವಂಥ ಶಕ್ತಿ ಅದು. ಹಾಗೆ ಹಿಮಾಲಯ ಪರ್ವತ ಅಂತ ಏನುಂಟು, ನಾವು ಮೌಂಟ್ ಎವರೆಸ್ಟ್ ಅಂತ ಕರೀತೇವೆ, ಅದು ಮಾತ್ರ ಅಲ್ಲ, ಪಿರಮಿಡ್ನ ಶೇಪಲ್ಲಿ ಯಾವುದೆಲ್ಲ ಉಂಟು ಅದರ ಎಲ್ಲದರಲ್ಲಿ 3ನೇ ಒಂದು ಭಾಗದಲ್ಲಿ ಅಗ್ನಿ ತತ್ವ ಇದೆ. ಅದಕ್ಕೆ ಪೈರಾಮಿಡ್, ಅಗ್ನಿ ಕೇಂದ್ರ ಅಂತ. ದೇಗುಲಗಳಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂಥ ಜಾಗ ಅದು ಅಗ್ನಿ ಕೇಂದ್ರ. ಇಂಥ ಪಾರ್ವತಿ ಈಗ ಶಿವನತ್ರ ಮಾತನಾಡ್ತಾ ಇದ್ದಾಳೆ ಅಂತ ಹೇಳಿದರೆ ಅದರ ಅರ್ಥ ಇಲ್ಲಿ ತಲೆ ಒಂದು ಇಲ್ಲಿ ಇದೆ ಅಂತ ಈ ಶರೀರಕ್ಕೆ ಗೊತ್ತಿಲ್ಲ ಅಂತ. ಯಾಕಂತ ಹೇಳಿದರೆ ತಲೆ ಇದು ಗಣಪತಿದಲ್ವ, ಈ ಗಣಪತಿಯ ತಲೆಗೆ ಹೋಗಿದೆ, ಮತ್ತೆ ಯಾವುದು ಕೆಲಸ ಮಾಡ್ತಾ ಉಂಟು, ಖಾಲಿ ಚಿಂತಾಮಣಿ ಗ್ರಹ ಒಳಗಿಂದ ಕೆಲಸ ಮಾಡ್ತಾ ಇದೆ. ಆ ಸ್ಥಿತಿಯಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರಿದ್ದಾರೆ. ಹಾಗೆ ಇದನ್ನು ಅನುಭವಿಸಲಿಕ್ಕೆ, ಫೀಲ್ ಮಾಡಲಿಕ್ಕೆ ಇದರಲ್ಲಿ ವಿದ್ಯುತ್ ಕಾಂತೀಯ ತರಂಗ ಅನ್ನುವಂಥ ವಿಷ್ಣು ಇದ್ದಾನೆ. ಈಗ ಪಾರ್ವತಿ ಏನು ಮಾಡ್ತಾಳೆ, ನನ್ನ ಮಗನನ್ನು ಬದುಕಿಸಿ ಕೊಡದಿದ್ದರೆ ನಿನ್ನ ಈ ಸೃಷ್ಟಿಯನ್ನು ಈ ಕ್ಷಣವೇ ಧ್ವಂಸ ಮಾಡ್ತೇನೆ ಅಂತ ಹೇಳಿ ನವದುರ್ಗೆಗಳನ್ನು ತನ್ನ ಒಳಗಿನಿಂದ ಸೃಷ್ಟಿಸಿದ್ಲು. ಅದು ಹೇಗೆ ಸೃಷ್ಟಿಸಿದ್ಲು ಅಂತ ಹೇಳಿದರೆ, ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂಥ ವಿದ್ಯುತ್ ಕಾಂತೀಯ ತರಂಗ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂತ 7 ಚಕ್ರ 7 ಬಿಂದುಗಳ ಮುಖಾಂತರ ಹಾದುಕೊಂಡು ಹೋಗುವಾಗ ಒಂದು ಪಾರದರ್ಶಕ ಬೆಳಕನ್ನು ಪಟ್ಟಕದಲ್ಲಿ ಹರಿಸಿದರೆ ಅದರಲ್ಲಿ 7 ಕಾಣುವ ಬಣ್ಣಗಳು ಸಿಗ್ತದೆ. ಹಾಗೆ ಕಾಮನ ಬಿಲ್ಲಿನಲ್ಲಿ ಹೇಗೆ 7 ಬಣ್ಣಗಳಿದೆ, ಅದೇ ರೀತಿ ಈ 7 ಬಣ್ಣಗಳು ಇಲ್ಲಿದೆ ನಮ್ಮ ದೇಹದಲ್ಲಿ. ಅದು ಮೂಲಾಧಾರದ್ದು ಕೆಂಪು, ಹಾಗೆ ಸ್ವಾಧಿಷ್ಠಾನ ಚಕ್ರದ್ದು ಕಿತ್ತಳೆ ಬಣ್ಣ, ಮಣಿಪುರ ಚಕ್ರದ್ದು ಬಂಗಾರ ವರ್ಣದ ಹಳದಿ, ಹಾಗೆ ಅನಾಥ ಚಕ್ರದ್ದು ಹಸಿರು, ವಿಶುದ್ಧಿ ಚಕ್ರದ್ದು ಆಕಾಶ ನೀಲಿ, ಹಾಗೆ ಆಜ್ಞಾ ಚಕ್ರದ್ದು ಕಡು ನೀಲಿ ಶಂಖಪುಷ್ಪದ ಹಾಗೆ ಇನ್ನು ಸಹಸ್ರಾರದ್ದು ನೇರಳೆ ಅಂತ. ಈ ನೇರಳೆಗಿಂತ ಮೇಲೆ ಅಲ್ಟ್ರಾ ವೈಲೆಟ್, ಕೆಂಪಿಗಿಂತ ಕೆಳಗೆ ಇನ್ಫ್ರಾರೆಡ್,
ಇನ್ನು ಎಕ್ಸ್ರೇ ರೇಸ್, ಗಾಮಾ ರೇಸ್, ರಡಾರ್ ಫ್ರೀಕ್ವೆನ್ಸಿ, ಮೈಕ್ರೋವೇವ್, ರೇಡಿಯೋ ವೇವ್ಸ್ ಅಂತೇಳಿ ಇಲ್ಲಿ 14 ತರಂಗಗಳಿದೆ. ಈ 14 ತರಂಗಗಳಲ್ಲಿ 9 ತರಂಗಗಳು ಯಾವುದು ಅಂತ ಹೇಳಿದರೆ, ಇಲ್ಲಿ 7 ಕಣ್ಣಿಗೆ ಕಾಣುವಂಥ ಬೆಳಕು, ಹಾಗೆ ಇನ್ನು ಕೆಂಪಿನ ಕೆಳಗಿರುವಂಥ ಇನ್ಫ್ರಾರೆಡ್, ಮತ್ತು ಹಾಗೆ ನೇರಳೆಯ ಮೇಲಿರುವಂಥ ಅತಿ ನೇರಳೆ ಕಿರಣ, ಇದು ಸೇರಿ 9. ಅದೇನು ಮಾಡ್ತದೆ, ಕೆಳಗಿಂದ ಮೇಲ್ಮುಖವಾಗಿ ಹರಿಯುವಾಗ ಮೊದಲು ಮೂಲಾಧಾರದ ಕೆಂಪು ಬಣ್ಣ ಸುತ್ತಲೂ ವ್ಯಾಪಿಸ್ತದೆ. ಇದಕ್ಕೆ ವಿಷತೀತಿ ವಿಷ್ಣು ಅಂತ ಹೇಳುವಾಗ ಆ ವಿದ್ಯುತ್ ಕಾಂತಿಯ ತರಂಗ ಇಲ್ಲಿ ಹೊರಗೆ ವ್ಯಾಪಿಸುವುದು. ಹಾಗೆ ಇಲ್ಲಿ ವ್ಯಾಪಿಸುವಾಗ ಮೊದಲ ಕೋಟೆ ನಿರ್ಮಾಣ ಆಯ್ತು. ಇಲ್ಲಿ ಅದು ಮೊಟ್ಟೆ ಆಕಾರದಲ್ಲಿರುತ್ತೆ, ಅಂಡಾಕಾರದಲ್ಲಿ. ಈ ಎಲ್ಲ ಕೋಟೆಗಳು ಇರುವುದು ದೊಡ್ಡ ಒಂದು ಲಿಂಗ ಶರೀರದ ಒಳಗೆ. ಹಾಗೆ ಮೊದಲು ಕೆಂಪಿನ ಕೋಟೆ ಆಯಿತು, ಅದರ ನಂತರ ಕಿತ್ತಳೆ ಬಣ್ಣದ ಕೋಟೆ, ಅದರ ನಂತರ ಹಳದಿ ಬಣ್ಣದ ಕೋಟೆ, ಹಸಿರು ಬಣ್ಣದ ಕೋಟೆ, ಆಕಾಶ ನೀಲಿ ಬಣ್ಣದ ಕೋಟೆ, ಹಾಗೆ ಕಡು ನೀಲಿ ಬಣ್ಣದ ಕೋಟೆ, ನೇರಳೆಯ ಬಣ್ಣದ ಕೋಟೆ, ಅತಿ ನೇರಳೆ ಮತ್ತು ಅತಿ ಕೆಂಪೆನ್ನುವಂಥ 9 ಕೋಟೆಗಳ ಮಧ್ಯೆ ಈ ನಮ್ಮ ಶರೀರ ಇದೆ. ಆ 9 ಕೋಟೆಗಳಿಗೆ ದುರ್ಗಾ ಅಂತ ಹೆಸರು. ದುರ್ಗಾ ಅಂತೇಳಿ ಕೋಟೆ ಅಂತ. ಈ ಕೋಟೆ ಯಾವಾಗ ನಿರ್ಮಾಣ ಆಗ್ತದೆ, ಯಾವಾಗ ಯೋಗಿ ದೇಹ ಭಾವವನ್ನು ಬಿಟ್ಟು ಸಾಧನೆಯ ಸ್ಥಿತಿಯಲ್ಲಿ ನಿಲ್ತಾನ, ಆಗ ಇದು ಜಾಗೃತಗೊಳ್ಳುವುದು. ಹಾಗೆ ಇದು ಜಾಗೃತಗೊಳ್ಳಬೇಕಿದ್ರೆ, ಸಾಧನೆಯಲ್ಲಿ ನಿಲ್ಲಬೇಕಿದ್ರೆ ಇದಕ್ಕೆ ಕತ್ತಲೆ ಬೇಕು. ಆ ಕತ್ತಲೆಯಲ್ಲಿ ಈ ಸಾಧನೆಯನ್ನು ಮಾಡುವುದು. ಯಾಕಂದರೆ ಚಿಂತಾಮಣಿಗ್ರಹ ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಕತ್ತಲೆ ಬೇಕು. ಕತ್ತಲೆಯಲ್ಲಿ ಮೆಲಟೋನಿನ್ ಹಾರ್ಮೋನನ್ನು ರಿಲೀಸ್ ಮಾಡ್ತದೆ. ಆ ಮೆಲಟೋನಿನ್ ಹಾರ್ಮೋನಿಗೆ ನಾನು ರಾಜರಾಜೇಶ್ವರಿ, ತ್ರಿಪುರ ಸುಂದರಿ, ಮಹಿಷಮರ್ದಿನಿ, ವನದುರ್ಗೆ, ಇದೆಲ್ಲವೂ ಚಿಂತಾಮಣಿ ಗ್ರಹದಲ್ಲಿರುವಂಥ ಆ ಪಾರ್ವತಿಗೆ ಇರುವಂಥ ಹೆಸರುಗಳು, ಅವಳ ಸ್ವರೂಪಗಳು. ಬೇರೆ ಬೇರೆ ಕಾರ್ಯಕ್ಕೆ ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನ. ಹೀಗೆ 9 ನವದುರ್ಗೆಗಳನ್ನು ಸೃಷ್ಟಿಸಿದ ನಂತರ ಶಿವ ಏನು ಮಾಡ್ತಾನೆ, ತನ್ನ ಗಣಗಳಿಗೆ ಆಜ್ಞೆ ಮಾಡ್ತಾನೆ, ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದಂಥ ಯಾವುದಾದ್ರೂ ಒಂದು ಪ್ರಾಣಿಯ ತಲೆಯನ್ನು ತನ್ನಿ. ಹಾಗೆ ಒಂದು ಆನೆ ಮಲಗಿರ್ತದೆ, ಆ ಆನೆಯ ತಲೆಯನ್ನು ತಂದು ಈ ಬಾಲಗಣಪತಿಯ ಮುಂಡದ ಮೇಲೆ ಆನೆಯ ರುಂಡವನ್ನಿಟ್ಟರು. ಹೀಗೆ ಇಟ್ಟು ಶಿವ ಅದಕ್ಕೆ ಜೀವ ಕೊಟ್ಟ. ಶಿವ ಜೀವ ಕೊಟ್ಟ ಅಂತ ಹೇಳಿದರೆ ತಲೆ ಇದೇ ತಲೆ, ಆದರೆ ಇಲ್ಲಿಯ ತನಕ ನಾನು ಮೂಗಿನಲ್ಲಿ ಉಸಿರಾಡ್ತಾ ಇದ್ದೆ. ಈಗ ನನಗೆ ಗೊತ್ತಾಯಿತು ಉಸಿರಾಟ ಮೂಲಾಧಾರದಿಂದ ಸಹಸ್ರಾರಕ್ಕೆ, ಹಾಗೆ ಮತ್ತೆ ಉತ್ತರದ ಧ್ರುವದಿಂದ ದಕ್ಷಿಣದ ಧ್ರುವಕ್ಕೆ. ಅದಕ್ಕೋಸ್ಕರ ಯೋಗಿಗಳಿಗೆ ಸೋಹಂ ಅಂತ ಮಂತ್ರ, ಈ ಸೋ ಅಂತ ಮೇಲೆ ಹೋಗುವುದು, ಹಾಗೆ ಹಮ್ ಅಂತ ಕೆಳಗೆ ಬರುವುದು. ಅಂದರೆ ಈಡ ಪಿಂಗಳ ಸುಷುಮ್ನ ನಾಡಿಗಳ ಮುಖಾಂತರ ಊರ್ಧ್ವಮುಖವಾಗಿ ಉಸಿರಾಡುವುದಂತ. ಅದು ಈ ಗಣಪತಿಯ ಸೊಂಡಿಲು. ಅದಕ್ಕಾಗಿ ಅಷ್ಟಮಿಯ ನಂತರ ಚೌತಿಯ ನಂತರ ಈಗ ನವರಾತ್ರಿ. ಈ ನವರಾತ್ರಿ ಇದು ನವ ದುರ್ಗೆಗಳಿಗೆ ಸಂಬಂಧಪಟ್ಟಂಥ ರಾತ್ರಿ, 9 ಕೋಟೆಗಳಿಗೆ ಸಂಬಂಧಪಟ್ಟಂಥ ರಾತ್ರಿ. ಇದು ನಮ್ಮನ್ನು ರಕ್ಷಿಸುವಂಥ ಕೋಟೆಗಳು. ಈ ಕೋಟೆಯನ್ನು ನಾವು ಜಾಗೃತವಾಗಿಡಬೇಕು. ಈ ಜಾಗೃತವಾಗಿಡಲಿಕ್ಕೆ ಪ್ರತಿಯೊಂದು ಕೋಟೆಗೂ ಬೇರೆ ಬೇರೆ ಶಕ್ತಿಗಳಂತ ಇದೆ. ಆ ಶಕ್ತಿಗಳಿಗೆ ಅದರದ್ದೇ ಮಂತ್ರಗಳಂತ ಇದೆ, ಹಾಗೆ ಅದರ ಸ್ವರೂಪ ಇದೆ, ಅದರದ್ದೇ ಆದಂಥ ಕ್ರಿಯೆಗಳಂತಿದೆ. ಇದೆಲ್ಲವೂ ನಮ್ಮೊಳಗೆ ಯೋಗದ ಕ್ರಿಯೆಗಳು, ಸಾಧನೆಯ ಕ್ರಿಯೆಗಳು, ನಾವು ಅದೇ ಆಗಿ ನಿಲ್ಲುವಂಥ ಕ್ರಿಯೆ. ಇಂಥ 9 ನವದುರ್ಗೆಗಳನ್ನು ಇನ್ನು ಯಾವ ರೀತಿಯಲ್ಲಿ ಆಚರಿಸ್ತಾರೆ? ಇಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇಂದಿನ ಸಂಚಿಕೆಯನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಕೃತಜ್ಞತೆಗಳು, ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.